ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ಕಾವೇರಿ. ನನ್ನ ಸ್ಕಿನ್ ತೋರಿಸ್ತೀನಿ ಆಯಿತಾ. ಎಲ್ಲರೂ ವಾವ್ 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 ಅಂತೀರಾ. ಅಲ್ಲಿ ಶೋ ಯು ಏನಾಗ್ತಾ ಇದೆ ಅಂತ. ಈಗ ಸುತ್ತ ಕಾಣಿಸ್ತಾ ಇದೆಯಾ? ಸಿ ಫೀಲಿಂಗ್ ಆಗ್ತಾ ಇದೆ ಈಗ. ಇಲ್ಲಿ ಇಲ್ಲಲ್ಲ, ಈಗ ಅದರಲ್ಲೂ ವೆದರ್ ಈ ಥರ ಇರೋದಲ್ವ, ಅದಕ್ಕೆ ಅದು ಚಳಿಗೂ ಇರಬೇಕು ಅನಿಸುತ್ತೆ, ಗೊತ್ತಿಲ್ಲ. ಬಟ್ ಏನೋ ಒಂದು ಆಗ್ತಾಯಿದೆ ನನ್ನ ಸ್ಕಿನ್ಗೆ, ಅದಂತೂ ಪಕ್ಕ. ಹೌದು, ಸ್ಕಿನ್ ಕೇರ್ ರೂಟೀನ ಆದಷ್ಟು ಬೇಗ ಹೇಳ್ತೀನಿ ನಿಮಗೆ, ಸರಿನಾ? ಹಾಗೆ ನಿನ್ನೆ ಹಾಕಿದ ವೀಡಿಯೋಗೆ ಎಲ್ಲರೂ ಅಲ್ಲ, ಸ್ವಲ್ಪ ಜನ ಹೇಳ್ತಾಯಿದ್ರಿ, ಯಾಕೆ ನಿಮ್ಮ ಅಮ್ಮನ ತೋರಿಸಲ್ಲ, ಯಾಕೆ ನಿಮ್ಮ ಅಪ್ಪನ ತೋರಿಸಲ್ಲ ಅಂತ. ಏನು ಗೊತ್ತಾ, ಈ ಫೀಲ್ಡಲ್ಲಿ ನಾನಿರೋದು, ಇದನ್ನ ನಾನು ಎಷ್ಟೋ ಸಲ ಹೇಳಿದ್ದೀನಿ, ಈ ಫೀಲ್ಡಲ್ಲಿ ನಾನಿರೋದು. ನನ್ನ ತಂಗಿ ಇದ್ದಾರೆ, ದಟ್ ಈಸ್ ಫೈನ್ ಆಯಿತಾ. ಬಟ್ ಅಪ್ಪ ಅಮ್ಮನ ಯೂಸ್ ಮಾಡಿಕೊಂಡು ನನಗೆ ವ್ಯೂಸ್ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಮಾಡಲ್ಲ ಅಷ್ಟೇ. ಆದರೂ ಅವ್ರ ವಾಯ್ಸ್ ಎಲ್ಲ ಬರ್ತಾ ಇರುತ್ತೆ, ಅವರು ಕಾಣಿಸ್ಕೋತಾರೆ, ಬಟ್ ಅವ್ರ ಫೇಸ್ನೆಲ್ಲ ಬ್ಲರ್ ಮಾಡಿರ್ತೀನಿ. ಬಿಕಾಸ್ ಅವರ ಪ್ರೈವೇಸಿ ಒಂದು ಇಂಪಾರ್ಟೆಂಟ್ ಅಲ್ವಾ. ಕೊಡಿಗೆ ಅದು ಇನ್ನೆಲ್ಲ ಕಮ್ಮಿ ಅಂತ ಆಡೋದು ಕಲಿಪು ಖುಷಿ ಆಗುತ್ತೆ. ಇವತ್ತು ಕಾರ್ ರೆಡಿ ಮಾಡ್ಸಕ್ಕೆ ಹೋಗ್ತಾ ಇದೀವಿ. ಇದು ಆಯಿತು, ನಾನು ಲಾಸ್ಟ್ ಸ್ಯಾಟರ್ಡೇ ಏನೋ ಕೊಟ್ಟಿರೋದು. ಲಾಸ್ಟ್ ಸ್ಯಾಟರ್ಡೇ ಆಲ್ರೆಡಿ ನೀವು ನೋಡಿರ್ತೀರಿ ಏನಾಯಿತು ಅಂತ. ಅದ್ರ ಲಾಸ್ಟ್ ಸ್ಯಾಟರ್ಡೇ ನಾವು ಹೋಗಿದ್ದಿದ್ದು. ಬಟ್ ಈಗ ಹೋಗ್ತಾ ಇದ್ದೀನಿ, ನೋಡೋಣ ಇವತ್ತು ಅಟ್ಲೀಸ್ಟ್ ಬಂದಿರುತ್ತಾ ಇಲ್ವಾ ಅಂತ. ಅವ್ರು ಯಾಕೆ ನನಗೆ ಕಾಲ್ ಮಾಡಿಲ್ಲ ಅಂತ ರೀಸನ್ ಕೇಳ್ತೀನಿ, ನೋಡೋಣ ಏನು ಹೇಳ್ತಾರೆ ಅಂತ. ಈಗ ಫೈನಲಿ ನಮ್ಮ ಒಂದು ಇದು ಹೌದು ಈಗ ರೆಡಿ ಆಗಿದೆ. ಇಲ್ಲಿ ನೋಡಿ, ಹೀಗೆ ನೋಡ್ಬೋದು, ಫಿಕ್ಸ್ ಮಾಡಿದ್ದಾರೆ. ಈ ಕಡೆದೇನಾಗಿಲ್ಲ, ಕರೆಕ್ಟಾಗಿದೆ. ಮತ್ತು ಅದರದೊಂದು ಪಾರ್ಟ್ ಅಂದರೆ ಅದೇನು ಮುರಿದೋಗಿತ್ತು ಅದನ್ನ ನಮಗೆ ಕೊಟ್ಟಿದ್ದಾರೆ, ಇಟ್ಕೊಳ್ಳಿ ಅಂತ. ಇಲ್ಲೇ ಇದೆ ಮುರಿದೋಗಿರೋದು. ಹೀಗೆ ಓಕೆ, ಈಗ ಹೋಗೋಣ ಬನ್ನಿ. ಸ್ವಲ್ಪ ಪೇ ಮಾಡಬೇಕು. ಅವತ್ತು 4000 ಕೊಟ್ಟಿದ್ದೆ, 2000 ಅಷ್ಟೇ ಕೊಟ್ಟಿದ್ದೀನಿ. ಬಾಕಿ ಏನಿದೆ ಅದನ್ನ ಪೇ ಮಾಡಬೇಕು. ನಾನು ಇದು ಹುಡುಗ ಹೊಡಿಸ್ತಿರೋದು ಅಂದ್ಕೊಂಡು ನಿಂತ್ಕೊಳ್ಳಿ ಅಂಕಲ್ ಅಂದೆ. ನಾ ಅಂಕಲ್ ಅಲ್ಲ, ಅಕ್ಕ. ಫುಲ್ ಸರ್ಕಸ್ ಆಯ್ತಾ ನೋಡಿ, ರೋಡ್ ಇಷ್ಟೇ ಇರೋದು ಆಯ್ತಾ. ರೋಡಲ್ಲಿ ಗಾಡಿ ಹಾಕೋತಾರೆ, ಆ ಕಡೆನೂ ಈ ಕಡೆನೂ ಎರಡು ಕಡೆನೂ ಗಾಡಿ ಹಾಕ್ಬಾರ್ದು ಅಂತ ಗೊತ್ತಿಲ್ಲ. ಏನು ಮಾಡೋದು, ನಮ್ಮ ಜನಕ್ಕೆ ಸಿವಿಕ್ ಸೆನ್ಸ್ ಇಲ್ಲ. ಝೀರೋ ಸಿವಿಕ್ ಸೆನ್ಸ್ ನಮ್ಮ ಜನಕ್ಕೆ, ಝೀರೋ ಸಿವಿಕ್ ಸೆನ್ಸ್. ಅವ್ರಿಗೆ ಆ ಕಡೆನ ಈ ಕಡೆ ಎರಡು ಕಡೆನೂ ನಿಲ್ಲಿಸ್ಬಾರ್ದು ಅಂತ ಗೊತ್ತೇ ಇಲ್ಲ. ಆ ಬಿಲ್ಡಿಂಗ್ ಅವ್ರದ್ದೇ ಆಗಿರುತ್ತೆ, ರೋಡು ಅವ್ರದ್ದೇ ಅನ್ಕೊಂಡು ರೋಡ್ ಮಧ್ಯ ಹಾಕೊಂಡು ಗಾಡಿನ ಹೋಗೋ ಬರೋರ್ಗೆಲ್ಲ ಟಾರ್ಚರು. ನಾವು ಈ ಥರ ನೋಡ್ಕೊಂಡು ಹೋಗ್ಬೇಕು. ಈಗ ಯಾವ್ದಾದ್ರು ದೊಡ್ಡ ಲಾರಿ ಬಂದಿದ್ರೆ ಅವ್ನು ಹಿಂದೆನೂ ಹೋಗೋಕ್ಕಾಗಲ್ಲ, ಮುಂದೆನೂ ಹೋಗೋಕ್ಕಾಗಲ್ಲ, ಒಂದು ಗಾಡಿಗೆ ಸ್ಕ್ರಾಚ್ ಮಾಡ್ಕೊಂಡು ಹೋಗ್ತಾ ಇದ್ದ, ಅಷ್ಟೇ ಆಗಿರೋದು ಈಗ. ಅನೇನಾ ಮ್ಯಾಂಗೋ ಜ್ಯೂಸ್, ನಾಯನ ಮ್ಯಾಂಗೋ ಜ್ಯೂಸ್ ತಗೋತಾ ಇದ್ದಾಳೆ, ನಾನು ಪಪಾಯ. ಫುಲ್ ಸ್ವೀಟಾ? ನೈನ ಶುಗರ್ ಬೇಕು ಅಂತಂದ್ರು, ಅಲ್ಲಿ ಶುಗರ್ ಬೇಡ ಅಂದೆ. ಮ್ಯಾಂಗೋ ಆಲ್ರೆಡಿ ಸ್ವೀಟ್ ಇದೆ. ಥ್ಯಾಂಕ್ ಯು. ಪಾಯ
ಸಿಲ್ವರ್ ಪರ್ಚೇಸ್ ಮಾಡಿದ್ವಿ. ನಯನಾಗೆ ಒಂದು ಬ್ರೇಸ್ಲೆಟ್ ತಗೊಂಡ್ವಿ. ನಯನ ಇಷ್ಟ ಆಯ್ತಾ? ಬ್ರೇಸ್ಲೆಟ್ ಚೈನ್ ಅಲ್ಲ, ಇಷ್ಟ ಆಯ್ತಾ? ಹೌದಾ? ಸಿಲ್ವರ್ ರೇಟು ಆ್ಯಕ್ಚುಲಿ ನಿನ್ನೆ ನಾನು ಗೋಲ್ಡ್ ತೊಗೊಂಡೆ, ಇವತ್ತು ನೋಡಿದ್ರೆ ಕಮ್ಮಿ ಆಗಿದೆ. ಏನು ಇದು ನಯನ? ಅಂದರೆ ಕಮ್ಮಿ ಇನ್ ಸೆನ್ಸ್ 2000 ಕಮ್ಮಿ ಆಗಿದೆ. ಬಟ್ ಆದರೂ ಎಷ್ಟೊಂದು ಸೇವ್ ಮಾಡ್ಬೋದಿತ್ತು. ದಟ್ಸ್ ಓಕೆ, ನೋಡೋಣ. Búvia, Sarli! Búvia! Avanique. Lilinique. ഇക്ക പോരോ, അവർ പോരും വിട്ടത്. ನೈನು ಮೋರಿಲ್ಲ ಉಂಡಲ್ಲ, ಮೊಸರು ಆಯ್ತಾ? ಏನ ಮಜ್ಜಿಗೆ? ಇದು ಮೊಸರಾ? ಮತ್ತೆ ಮೊಸರು ಸಿಕ್ತಿಲ್ಲ ನಮ್ಮನೇಲಿ. ಈ ಥರದ್ದೊಂದು ಡಬ್ಬಿ ಇದ್ರೆ ಅದಕ್ಕೆ ಏನಾದರೂ ಒಂದು ಹಾಕಿ ಇಡ್ತಾರೆ. ಅಲ್ಲೊಂದಿದೆ, ಒಂದಿದೆ, ಲಾಸ್ಟ್ ಫೈನಲ್. ಓಪನ್ ಮಾಡು. ಸದ್ಯ ಸಿಕ್ತು ಫೈನಲ್. ಸೊ ನನ್ನ ಲಂಚ್ಗೆ ಇವತ್ತು ಈ ಸಾಂಬಾರ್, ಹಾಗೆ ಕರ್ಡ್, ಹಾಗೆ ಫಿಶ್. ನನಗೆ ಆ್ಯಕ್ಚುಲಿ ಚಿಕನ್, ಮಟನ್ ಇದಕ್ಕಿಂತ ನನಗೆ ಸೀ ಫುಡ್ ತುಂಬಾ ಇಷ್ಟ. ಅದಕ್ಕೆ ನಾನು ಯಾವಾಗಲೂ ಫಿಶ್ ತಿಂತೀನಿ. ಕ್ರ್ಯಾಬು ತುಂಬ ಇಷ್ಟ, ಬಟ್ ಅದು ಮಾಡೋಕ್ಕೆಲ್ಲ ಆಗಲ್ಲ, ತುಂಬ ದೊಡ್ಡ ಪ್ರಾಸೆಸ್ ಇದೆಯಲ್ಲ. ಸೊ ಅದಕ್ಕೋಸ್ಕರ ಮಾಡಲ್ಲ ಅಷ್ಟೇ. ಆದರೆ ನಂಗೆ ಫಿಶ್ ಇಷ್ಟ. ಹಲೋ ಗೈಸ್, ವೆಲ್ಕಮ್ ಟು ಸಂಡೇ. ಇವತ್ತು ಸಂಡೇ, ಹಾಗೆ ನೈನಾ ನಗ್ಬೇಡ ನೈನಾ. ಓಕೆ, ಇವತ್ತಿನ ದಿನ ಏನು ಅಂದರೆ, ಲೈಕ್ ಇವತ್ತಿನ ದಿನ ಏನೂ ಇಲ್ಲ, ಜಸ್ಟ್ ನಾವು ಏನು ಮಾಡ್ತೀವಿ ಅಂದರೆ ಇವತ್ತು ಆ್ಯಕ್ಚುಲಿ ಈಗ ನಿಮ್ಗೆ ಯಾರಿಗೆಲ್ಲ ನೆನಪಿದೆ ಗೊತ್ತಿಲ್ಲ, ನಾನು ಲಾಸ್ಟ್ ಇಯರ್ ವ್ಯಾಲೆಂಟೈನ್ಸ್ ಡೇಗೆ ಲೈಕ್ 7 days ಒಂದು ವಿಡಿಯೋ ಮಾಡಿದೆ. ಸೊ ಇಟ್ ವೆಂಟ್ ರಿಯಲಿ ವೆಲ್, ಅಂದರೆ ಎಲ್ಲರಿಗೂ ಇಷ್ಟ ಆಗಿತ್ತು. ಹಾಗೆ ಅದರ್ ಲಾಸ್ಟ್ ಇಯರ್ ಏನೂ ಮಾಡಿಲ್ಲ, ಇಟ್ ವಾಸ್ ಲೈಕ್ ಏನು ಹೌದು ಆ್ಯಕ್ಚುಲಿ ಏನೂ ಮಾಡಿಲ್ಲ. ಆ್ಯಂಡ್ ಈ ಇಯರ್ ಏನಾದರೂ ಮಾಡೋಣ ಅಂತ ಫಾರ್ ದ ಲೈಕ್ 7 daysಗೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ತರೋಣ ಅಂತ. ಅದು ಮೀಟ್ ನಮ್ಮ ಯಶನ್. Hi. How are you, Yashin? Say hi. Hi. Long time no see. Long time no see. ಎಷ್ಟು 2 ವರ್ಷ ಆಯ್ತಾ? 2 years? Yes. ಓಕೆ, ಈಗ ಆಮೇಲೆ ಮಾತಾಡೋಣ, ಆಮೇಲೆ ಸಿಗೋಣ. ಯಶನ್ ಈಗ ಪ್ರೊಡಕ್ಷನ್ ಹೆಡ್ ಅಂತೆ. ಏನು ಇಷ್ಟು ದೊಡ್ಡ ಮಟ್ಟಕ್ಕೆಲ್ಲ ಇದೆಯೀಗ? ಫುಲ್ ದೊಡ್ಡವರಾಗ್ಬಿಟ್ಟಿದ್ದಾರೆ ಪ್ರೊಡಕ್ಷನ್ ಹೆಡ್ ಎಲ್ಲ ಆಗಿ. ಏನಿದ್ರು ಫಸ್ಟ್ ಬಾಸ್ ಅಲ್ಲ. ನಾವೀಗ ಶೂಟ್ ಮಾಡ್ತಿದ್ದೀವಿ ಆಯಿತಾ, ಎಲ್ಲ ಸೆಟ್ ಮಾಡಿದ್ವಿ, ಸ್ಟೋರಿ ಎಲ್ಲ. ನಮ್ಮ ಯಶನ್ ಅವರು ಸ್ಕ್ರಿಪ್ಟ್ ಬರೆದಿದ್ರು. ಎಲ್ಲಿ ನಿಂಗೆ ತೋರಿಸಿ ಸ್ಕ್ರಿಪ್ಟ್? ಪ್ರಿಂಟ್. ಓಕೆ. ಸೊ ಅವರು ಈಗ ಸ್ಕ್ರಿಪ್ಟ್ ಮಾಡಿದ್ದಾರೆ, ಚೆಕ್ ಮಾಡೋಣ ಏನೇನು ಅಂತಲ್ಲ. ಅರೆ ನಿಮಗೆ ಇವಾಗ ಕತೆ ಇಲ್ಲಲ್ಲ ಆಯಿತಾ, ಯಾಕೆಂದರೆ ಅದೆಲ್ಲ ಅಪ್ಲೋಡ್ ಮಾಡಿದ ಮೇಲೆ ನೋಡಿ. ಜಸ್ಟ್ ವೆಯ್ಟ್ ಫಾರ್ ದ್ಯಾಟ್. ನೈನಾ ಫುಲ್ ಸ್ಕ್ರಿಪ್ಟ್ ಹೋಗ್ತಾ ಇದ್ದಾಳೆ ಈಗ. ನೈನಾ ಗುಡ್. ನೈನಾ ಓದು 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 ಓದು. ಓ, ನಮ್ಮ ಕ್ಯಾಮ್ರಾಮನ್ ಅವರು ಅಲ್ಲಿದ್ದಾರೆ. DOP ಹಾಗೂ ಸ್ಕ್ರಿಪ್ಟ್ ರೈಟರ್ ಹಾಗೂ ಬೇರೆ ಹೇಳು ಎಡಿಟರ್ ಪಿನ್ಯ ಇದ್ರೆ ಎಂತರೇನು ಆರ್ಟ್ ಡೈರೆಕ್ಟರ್.
ಚೆನ್ನಾಗಿ ಅಡಿಗೆ ನಾಕ್ ಮಾಡಿ. ಸರ್ ಶಾರ್ಟ್ನ ಓಕೆ ಸ್ಲೋಮೋ ಮಾಡಿಬಿಡಿ ಸರ್ ಪ್ಲೀಸ್. ಇವಾಗ ಕೂತ್ಕೊಳ್ಳಿ. ಪೇಪರ್ ಹಿಡ್ಕೊಂಡು ಪೋಪೋ ಚಿಕ್ಕೆ ಶೆಟ್ ಅನ್ನೋ ಮಾದ್ರಿ. ಸೊ ನಾನು ಇಪ್ಪಿಯಾ ಓಕೆ ಮೀಮ್ ಗಾಡಿ ಸ್ಟಾರ್ಟ್ ಆಗ್ಬಿಟ್ಟು ಅಕ್ಕ ಇದು ಇರೋಣ ಫುಲ್ ಮೇಕಪ್ ಇದು ಮಾಡಲಾಗಲ್ಲ ಮೇಕಪ್ ಅಲ್ಲ ಹೊಡ್ತಾ ಇದಾರೆ ಬಾಯಲ್ಲಿ ಹೇಳು. ಬಾಯ್. ನೆಕ್ಸ್ಟ್ ಶೂಟಲ್ಲಿ ನೆಕ್ಸ್ಟ್ ಇನ್ನು ಕಂಟಿನ್ಯೂ ಆಗುತ್ತೆ, ಅಲ್ಲಿವರೆಗೂ ನೋಡ್ತಾ ಇರಿ. ಸಿ ಯು. ನಿರಂತರ ನೋಡ್ತಾ ಇರಿ ವರ್ಷ ಕಾವೇರಿ ಈಚೆ ಅದೇ ಮನೆಗೆ ಈಗ ಬೇಗ ಊಟ ಮಾಡಬೇಕು. ಆಲ್ಮೋಸ್ಟ್ 10 ಗಂಟೆ ಆಗ್ತಾ ಗೊತ್ತೈತೆ. ನಂಗೆ ಹೊಟ್ಟೆ ಬೇರೆ ಹಸ್ತದೆ. ಇವತ್ತು ಆ್ಯಕ್ಚುಲಿ ಟ್ರಾಫಿಕ್ ಇರಲಿಲ್ಲ. ಸಂಡೇಸ್ ಟ್ರಾಫಿಕ್ ಇರೋಲ್ವ ಅಂತ. ನಾನು ಯೂಶ್ವಲಿ ನಾನು ಸಂಡೇ ಆಚೆ ಹೋಗೋಲ್ಲ, ಯಾಕೆಂದರೆ ತುಂಬ ಜನ ಇರ್ತಾರೆ ಆ್ಯಂಡ್ ಫುಲ್ ಟ್ರಾಫಿಕ್ ಇರುತ್ತೆ ಅಂತ. ಬಟ್ ಇವತ್ತೇನು ಇರಲೇ ಇಲ್ಲ. ಇವತ್ತು ಶೂಟ್ ಚೆನ್ನಾಗೇ ಹೋಯಿತು ಆ್ಯಂಡ್ ಕಾಂಟ್ ವೇಟ್ ಟು ಪೋಸ್ಟ್ ಇಟ್, ಬೇಗ ಬೇಗ ಎಡಿಟ್ ಮಾಡಿ. ಆದರೆ ಅದು 6th ಸ್ಟಾರ್ಟ್ ಆಗೋದು, ಸೊ 6th ಅಪ್ಲೋಡ್ ಆಗೋದು. ಕೀಪ್ ವೇಟಿಂಗ್. ಓಕೆ, ಈಗ ಹೋಗಿ ಊಟ ಮಾಡೋಣ ಬನ್ನಿ. ಸೊ ಈಗ ಮಲ್ಗೋಂಥ ಟೈಮ್. ಆ್ಯಕ್ಚುಲಿ ಇವತ್ತು ನನಗೆ ಬುಕ್ ಓದೋಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೆ. ನಾನು ಶೂಟ್ ಮಾಡಿ ಬಂದಿದ್ದು ಆ್ಯಂಡ್ ಫುಲ್ ಹೆಕ್ಟಿಕ್ ಡೇ ಆ್ಯಂಡ್ ತುಂಬಾ ಸುಸ್ತಾಗ್ತದೆ. ಅದಕ್ಕೋಸ್ಕರ ನಾನು ಓದ್ತಾರೆ. ಐ ಆಮ್ ಸೊ ಸಾರಿ, ಇವತ್ತು ಓದಲ್ಲ, ನಾಳೆ ಓದ್ತೀನಿ ಆಯಿತಾ. ಹಾಗೆ ಇನ್ನೊಂದೇನು ಹೇಳಬೇಕು ಅಂದ್ಕೊಂಡೆ. ಆಗಲೇ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ, ಅಂದರೆ ನೆನ್ನೆ ಹೇಳ್ದಂಗೆ, ಎಲ್ಲ ಕಮೆಂಟಲ್ಲಿ ಈಗಲೂ ಅಷ್ಟೇ ನಿಮ್ಮ ಅಮ್ಮನ ತೋರಿಸಿ ಅಪ್ಪನ ತೋರಿಸಿ ಯಾಕೆ ಹಾಗೆ ಹೀಗೆ ಅಂತ ಕೇಳ್ತಾಯಿದ್ರಿ. ಆ್ಯಕ್ಚುಲಿ ನಾನು ಒಂದು ಲೈಫ್ ಸ್ಟೈಲ್ ಕ್ರಿಯೇಟರ್, ಲೈಫ್ ಸ್ಟೈಲ್ ವ್ಲಾಗರ್ ಅಂದಾಗ ನಮ್ಮ ಲೈಫಲ್ಲಿ ಏನಾಗುತ್ತೆ ಅದನ್ನ ತೋರಿಸಿದ್ರೆ, ನನ್ನ ಲೈಫಲ್ಲಿ ನಮ್ಮ ಸುತ್ತಮುತ್ತ ಇರೋ ಲೈಫಲ್ಲಿ ನಾನು ತೋರ್ಸೋಕ್ಕಾಗಲ್ಲ. ಬಿಕಾಸ್ ಅದೆಲ್ಲ ಫ್ಯಾಮಿಲಿ ವ್ಲಾಗರ್ಸ್ ಆಗ್ತಾರೆ. ನಾನು ಫ್ಯಾಮಿಲಿ ವ್ಲಾಗರ್ ಕ್ಯಾಟಗರಿಗೆ ಬರೋಲ್ಲ. ನಾನು ಬರೋದು ಲೈಫ್ ಸ್ಟೈಲ್ ವ್ಲಾಗರ್. ಯಾಕಂದರೆ ನಾನು ಬ್ಯೂಟಿ, ಫ್ಯಾಷನ್, ಮೇಕಪ್, ಹಾಗೆ ಈ ಥರ ಎಲ್ಲ ತೋರಿಸಿ ಆ್ಯಂಡ್ ಡೈಲಿ ವ್ಲಾಗ್ಸ್ ಇದೆಲ್ಲ ಲೈಫ್ ಸ್ಟೈಲ್ ಕ್ಯಾಟಗರಿಗೆ ಬರುತ್ತೆ. ನಾವು ಅದನ್ನು ಫ್ಯಾಮಿಲಿಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಆ್ಯಂಡ್ ತುಂಬ ಜನ ಅವ್ರನ್ನ ನೋಡಿ ಇವ್ರನ್ನ ನೋಡಿ ಅವ್ರ ಜೊತೆ ಮಾಡ್ತಾರೆ, ಇವ್ರ ಜೊತೆ ಮಾಡ್ತಾರೆ. ಯಾರ ಜೊತೆ ಬೇಕಾದರೂ ಮಾಡ್ಕೊಳ್ಳಿ, ನನಗೇನು ಅಭ್ಯಂತರ ಇಲ್ಲ. ಅವ್ರವ್ರ ಇಷ್ಟ ತೋರಿಸೋದು ಬಿಡೋದು, ಅವ್ರವ್ರ ಪ್ರೈವಸಿ ಅದು. ಈಗ ನನಗೆ ಪ್ರೈವಸಿನೂ ಇಂಪಾರ್ಟೆಂಟ್ ಆಗಿದೆ. ಬಿಕಾಸ್ ತುಂಬಾ ಲೈಫಲ್ಲಿ ಕಲ್ತಿದ್ದೀನಿ ಆ್ಯಂಡ್ ಯಾವಾಗ ಯಾರನ್ನ ತೋರಿಸ್ಬೇಕು, ಏನೇನು ಮಾಡಬೇಕು ಅಂತ ನಂಗೆ ಪ್ರತಿಯೊಂದು ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಐ ಥಿಂಕ್ ದಟ್ ಈಸ್ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ನನಗೆ ಗೊತ್ತು ಪ್ರೈವಸಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಕೆಲವೊಂದು ಸಲ. ಅದಕ್ಕೋಸ್ಕರ ನಾನು ಪ್ರೈವೇಟಾಗಿ ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ಪ್ರೈವಸಿ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಸೀಕ್ರೆಟ್ ಈಸ್ ಡಿಫ್ರೆಂಟ್, ಪ್ರೈವಸಿ ಈಸ್ ಡಿಫ್ರೆಂಟ್. ಸೊ ನನ್ನ ಒಂದು ಲೈಫ್ನ ನಾನು ಪ್ರೈವೇಟಾಗಿ ಇಟ್ಕೊಳ್ಳೋಣ ಅಂತ ಆದಷ್ಟು. ಆ್ಯಂಡ್ ನಾನು ಮಾತ್ರ ಪಬ್ಲಿಕ್ ಆಗಿರ್ತೀನಿ. ಬಿಕಾಸ್ ಐ ಆಮ್ ಎ ಪಬ್ಲಿಕ್ ಫಿಗರ್ ಆ್ಯಂಡ್ ಪಬ್ಲಿಕ್ ಮಾತ್ರ ಇರ್ತೀನಿ. ಬಟ್ ವಾಟ್ ಎವರ್ ಹ್ಯಾಪನ್ಸ್ ಇನ್ ಮೈ ಲೈಫ್ ದಟ್ ವಿಲ್ ಬಿ ಪ್ರೈವೇಟ್ until and unless I share it with you all, ಆಯಿತಾ. ಸೊ ಐ ಆಮ್ ಸೊ ಸಾರಿ, ಇದನ್ನ ಹೇಳಬೇಕಾಯ್ತು, ನಾನು ಹೇಳಿದೆ. ಆ್ಯಂಡ್ ಆದಷ್ಟು ನಾನು ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತಿದ್ದೆ. ನಾನು ಎಂಟರ್ಟೈನ್ಮೆಂಟ್ ಈ ಥರ ಎಲ್ಲ ಇರುತ್ತೆ ಆ್ಯಂಡ್ ಚಾಲೆಂಜಸ್ ವಿಡಿಯೋ ಈ ಥರ ಎಲ್ಲ ಮಾಡ್ತೀನಿ ನಾನು. ಆದಷ್ಟು ಐ ಆಮ್ ಗಿವಿಂಗ್ ಮೈ 100%. ಆ್ಯಕ್ಚುಲಿ ಈಗಲೂ ಅಷ್ಟೇ 11:30 ಆಗಿದೆ. ನಾನು ಎಡಿಟ್ ಮಾಡಿ ಮಲ್ಗೋಷ್ಟರಲ್ಲಿ 12:30 ಆಗುತ್ತೆ. ಮತ್ತು ಅದನ್ನ ನಾನು ಎಡಿಟರ್ಗಂತ ಕಳಿಸ್ಬೇಕು. ಆ ತಮ್ನೇಲ್ನ ಕಳಿಸಿ ಯಾವ ಟೈಟಲ್ ಅಂತೆಲ್ಲ ಹುಡುಕಿ, ಸೊ ತುಂಬಾ ದೊಡ್ಡ ಪ್ರಾಸೆಸ್ ಆಗುತ್ತೆ. ಸೊ ಈ ಥರ ಇರೋದು. ಆ್ಯಂಡ್ ಅಷ್ಟೇ ಗೈಸ್, ಇಷ್ಟು ಹೇಳಬೇಕಾಗಿತ್ತು, ಹೇಳಿದೆ. ಆ್ಯಂಡ್ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಡಿಸ್ಕ್ರಿಪ್ಷನಲ್ಲಿ ಒಂದು ವೆಬ್ಸೈಟ್ ಬಗ್ಗೆ ಹಾಕಿರ್ತೀನಿ ಆಯಿತಾ. ಆ ವೆಬ್ಸೈಟ್ಗೆ ಹೋಗಿ, ಈಗ ನಾನು ಇಲ್ಲಿ ಟೈಪ್ ಮಾಡಿದ್ದೇನಲ್ಲ, ಈ ಥರ ಟೈಪ್ ಮಾಡಿ ನನಗೆ ವೋಟ್ ಮಾಡಿ. ನಿಮಗೆ ನಾನು ಡಿಸರ್ವಿಂಗ್ ಅಂತ ಅನಿಸಿದ್ರೆ ಮಾತ್ರ ಆ ಒಂದು ಕ್ಯಾಟಗರೀಸ್ಗೆ ನನಗೆ ವೋಟ್ ಮಾಡಿ. ದಟ್ ಈಸ್ ಒಂದು ಬ್ಯೂಟಿ ಇನ್ಫ್ಲುಯೆನ್ಸರ್. ಹಾಗೆ ಇನ್ನೊಂದು
ಮೂರಿದೆ ಆಯಿತಾ, ಬಟ್ ನನಗೆ ಇದೆರಡರಲ್ಲಿ ಸಾಕು. ಬ್ಯೂಟಿ ಇನ್ಫ್ಲೂಯೆನ್ಸರ್ ಹಾಗೂ ಲೈಫ್ ಸ್ಟೈಲ್ ಇನ್ಫ್ಲೂಯೆನ್ಸರ್. ಸೊ ಇದೆರಡಕ್ಕೆ ನನಗೆ ನಾಮಿನೇಟ್ ಆಗೋಕ್ಕೆ ಪ್ಲೀಸ್ ದಯವಿಟ್ಟು ಹೆಲ್ಪ್ ಮಾಡಿ. ಆ್ಯಂಡ್ ಆದಷ್ಟು ನಿಮ್ಮ ಒಂದು ಓಟ್ನ ನನಗೆ ಹಾಕಿ ಅಂತ ಕೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಗುಡ್ ನೈಟ್. ಬೈ.